ತುಮಕೂರು ಜಿಲ್ಲೆಯ 7 ತಾಲೂಕುಗಳಿಗೆ ಅಪಾಯಕಾರಿಯಾಗಿ ಪರಿಣಮಿಸಲಿರುವ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಯೋಜನೆಯನ್ನ ಕೂಡಲೇ ಕೈಬಿಡಬೇಕೆಂದು ಒತ್ತಾಯಿಸಿ ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ರೈತ ಮುಖಂಡರು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಗುಬ್ಬಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು, ಈ ಹಿಂದೆಯೇ ಅವೈಜ್ಞಾನಿಕ ಎಂದು ಕೈಬಿಡಲಾಗಿದ್ದ ಯೋಜನೆಯನ್ನ ಈಗ ಮತ್ತೆ ಜಾರಿಗೆ ತರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದು, ಸಿಎಂ ಡಿಕೆ ಶಿವಕುಮಾರ್ ಅವರು ಈ ಯೋಜನೆಯನ್ನ ರದ್ದುಪಡಿಸಬೇಕು, ಇಲ್ಲದಿದ್ದರೆ ಹೋರಾಟವನ್ನ ತೀವ್ರಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಮತ್ತು ಜೆಡಿಎಸ್ ಮುಖಂಡ ನಾಗರಾಜು ಮಾತನಾಡಿ, ಜಿಲ್ಲೆಯ ವಾಸ್ತವ ಪರಿಸ್ಥಿತಿಯನ್ನ ಅರಿಯದೆ ಯೋಜನೆ ಜಾರಿಗೊಳಿಸಲು ಹೊರಟಿರುವುದು ಖಂಡನೀಯವಾಗಿದ್ದು, ರೈತರ ಹಿತದೃಷ್ಟಿಯಿಂದ ಈ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಜಾರಿಯಾಗಲು ಬಿಡುವುದಿಲ್ಲ. ಅಗತ್ಯವಿದ್ದರೆ ಜೈಲು ಬರೋ ಚಳವಳಿ ನಡೆಸಲು ಸಿದ್ಧವಿದ್ದೇವೆ ಎಂದು ಎಚ್ಚರಿಸಿದ್ದಾರೆ. ಈ ಸಭೆಯಲ್ಲಿ ರೈತ ಸಂಘ ಮತ್ತು ವಿವಿಧ ಪಕ್ಷಗಳ ಪ್ರಮುಖ ಮುಖಂಡರು ಹಾಗೂ ನೂರಾರು ರೈತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಒಕ್ಕೊರಲಿನ ವಿರೋಧ ವ್ಯಕ್ತಪಡಿಸಿದರು. ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆದ ತಕ್ಷಣನೇ ಎಲ್ಲ ಮುಗಿದೋಗಲ್ಲ. ಯಾಕೆಂತಂದ್ರೆ ಇಲ್ಲಿ ಬಂದಬೇಕು, ರೈತರನ್ನ ಕೇಳಬೇಕು, ಈ ತಾಲೂಕಿಗೆ ಜಿಲ್ಲೆಗೆ ಬಂದು ಒಂದು ಇದನ್ನು ಮಾಡಬೇಕು, ಏನು ಕಷ್ಟಗಳು ಏನಿದೆ ಅಂತ ಹೇಳ್ಬಿಟ್ಟು. ಯಾವುದೇ ಕಾರ್ಡ್ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಕಳೆದ ಬಾರಿ ಯಾವ ರೀತಿ ಒಂದು 15-20 ಸಾವಿರ ಜನಸಂಖ್ಯೆಯಲ್ಲಿ ನಮ್ಮ ರೈತರು ವಿರೋಧ ಮಾಡಿ ಹೋರಾಟ ಮಾಡಿ ನಾವು ನಿಲ್ಲಿಸಿದ್ದೀವಿ. ಈಗ ಮೊನ್ನೆ ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ನಾವು ಇವತ್ತೆಲ್ಲ ಮುಖಂಡರುಗಳು ಸಭೆಯನ್ನು ಕರೆದು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ನಾವೆಲ್ಲ ಪೂರ್ವಭಾವಿ ಸಭೆ ಮಾಡಿದ್ವಿ. ದಯಮಾಡಿ ಈ ಮುಖಾಂತರ ನಾನು ರೈತರುಗಳಿಗೆ ಕೇಳ್ಕೊಳ್ಳೋದು, ಕಳೆದ ಬಾರಿ ಏನು ಸಹಕಾರ ಮಾಡಿ ನೀವು ಕೆನಲ್ನ ನಿಲ್ಲಿಸಿದ್ದೀರಾ, ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ಕೆನಲ್ನ ಮಾಡಲಿಕ್ಕೆ ಮುಂದುವರೆದ್ರೆ ನಾವೆಲ್ಲ ಕರೆಗಳ ಕೊಡ್ತೀವಿ. ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ನೀರನ್ನ ನಾವು ಉಳಿಸ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ರೈತರಿಗೆ ಕರೆ ಕೊಡ್ತಾರೆ. ಹಾಗಾಗಿ ಎಲ್ಲರನ್ನ ಈ ಒಂದು ವೇದಿಕೆಯಲ್ಲಿ ನಾವು ಇನ್ವಾಲ್ವ್ ಮಾಡ್ಕೊಂಡು, ಭಾಳಷ್ಟು ಜನ ನೀವು ಹೇಳಿದಾಗೆ ತಟಸ್ಥವಾಗಿರ್ಬೋದು, ಮತ್ತೆ ಅವರನ್ನು ನಾವೆಲ್ಲ ಭೇಟಿ ಮಾಡಿ ಈ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಮನವಿಯನ್ನು ಮಾಡ್ತೀವಿ. ಒಂದು ವೇಳೆ ಯಾರೇ ಬರದೇ ಇದ್ದರೂ ಈ ಹೋರಾಟ ನಿಲ್ಲೋದಿಲ್ಲ. ಯಾಕೆಂದರೆ ಈ ಹೋರಾಟ ಜನರ ಹೋರಾಟ, ಜನರ ಸಮಸ್ಯೆ ಇದು. ಹಾಗಾಗಿ ಜನರನ್ನು ಕಟ್ಕೊಂಡು ಯಾರೇ ಬರದೇ ಇದ್ದರೂ ಈ ಹೋರಾಟವನ್ನು ನಾವೆಲ್ಲ ವಿರೋಧಿ ಹೋರಾಟ ವೇದಿಕೆಯಲ್ಲಿ ಇರ್ತಕ್ಕಂಥ ನಾವೆಲ್ಲ ಈ ಹೋರಾಟವನ್ನು ಗಟ್ಟಿಯಾಗಿ ಮುಂದುವರಿಸ್ತೇವೆ. ಇವತ್ತು ತೀರ್ಮಾನ ಆಗಿದೆ. ಈಗ ಇಲ್ಲಿವರೆಗೂ ನಡೆದಂಥ ಏನು ವಿರೋಧಿ ಹೋರಾಟ ವೇದಿಕೆಯ ಮುಖಂಡರ ಸಭೆಯಲ್ಲಿ ತೀರ್ಮಾನ ಆಗಿದೆ. ಏನಾದರೂ ಸರ್ಕಾರ ಈ ಒಂದು ಯೋಜನೆಯನ್ನು ಕೈ ಬಿಡದೇ ಇದ್ದರೆ ಹೋರಾಟ ಮತ್ತೆ ಗಟ್ಟಿ ಆಗ್ತದೆ. ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ತಾವು 7 ತಾಲೂಕುಗಳಿಗೆ ಅಪಾಯ ಆಗ್ತಕ್ಕಂಥದ್ದನ್ನು ತಾವು ಮುಂದುವರಿಸಬಾರ್ದು. ಅಪಾಯವನ್ನು ಪರಿಗಣಿಸಿ ಈ ಒಂದು ಲಿಂಕ್ ಕ್ಯಾನಲನ್ನು ಕೈ ಬಿಡಬೇಕು. ಯಾಕೆಂದರೆ ಈ ಹಿಂದೆ ಇದು ಅವೈಜ್ಞಾನಿಕ ಅಂತ ಹೇಳಿ ಯಡಿಯೂರಪ್ಪನವರ ಕಾಲದಲ್ಲಿ ಈ ಯೋಜನೆಯನ್ನು ಕೈ ಬಿಡಲಾಗಿತ್ತು. ಅವತ್ತು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಇವತ್ತು ವೈಜ್ಞಾನಿಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರದೋ ಆಸೆಗೆ ಯಾರನ್ನೋ ಬಲಿ ಕೊಟ್ಟು ಯಾರನ್ನೋ ಉದ್ಧಾರ ಮಾಡ್ತಕ್ಕಂಥದ್ದು ಬೇಡ. ಹಾಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರಲ್ಲಿ ನಾವು ಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡ್ತೀವಿ, ಉಪಮುಖ್ಯಮಂತ್ರಿಗಳಲ್ಲಿ